ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕನ್ನಡಿಗ ಭರತ್ ಭೂಷಣ್ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಬೆಂಗಳೂರಿನ ಮತ್ತಿಕೆರೆ ಬಳಿಯಲ್ಲಿ ಬರುವಂತಹ ಸುಂದರ್ ನಗರದ ನಿವಾಸಿ ಭರತ್ ಭೂಷಣ್ ಅವರು ಪತ್ನಿ ಹಾಗೂ ಮಗುವಿನ ಜೊತೆಯಲ್ಲಿ ಕಾಶ್ಮೀರದ ಪಹಲ್ಗಾಮ್ಗೆ ತೆರಳಿರ್ತಾರೆ. ಈ ವೇಳೆ ಉಗ್ರರು ಏಕಾಗಿ ದಾಳಿ ಮಾಡಿ ಭರತ್ ಭೂಷಣ್ ಅವರನ್ನು ಹತ್ಯೆಯನ್ನ ಮಾಡಿರುವಂಥದ್ದು. ಪ್ರಮುಖವಾಗಿ ಹತ್ಯೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಧರ್ಮವನ್ನ ಕೇಳಿ ಉಗ್ರರು ಗುಂಡನ್ನ ಹಾರಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಸದ್ಯ ಭರತ್ ಭೂಷಣ್ ಅವರ ನಿವಾಸದ ಬಳಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅನುವನ್ನು ಮಾಡಿಕೊಳ್ಳಲಾಗಿದೆ. ಭರತ್ ಭೂಷಣ್ ಅವರು ವಾಸವಿದ್ದಂಥ ಏರಿಯಾ ಮತ್ತಿಕೆರೆಯ ಸುಂದರ್ ನಗರದ ಏರಿಯಾ ಏನಿದೆ, ಇಲ್ಲಿ ಬಿಬಿಎಂಪಿಯ ಪಾರ್ಕ್ ಏನಿತ್ತು, ಸುಂದರ್ ನಗರದ ಉದ್ಯಾನವನ, ಅದಕ್ಕೆ ಸದ್ಯ ಭರತ್ ಭೂಷಣ್ ಉದ್ಯಾನವನ ಅಂತೇಳಿ ಮರುನಾಮಕರಣ ಮಾಡಿರುವಂಥದ್ದು. ಅಂದ್ರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಕುಟುಂಬದ ಜೊತೆಯಲ್ಲಿ ಟ್ರಿಪ್ಗೆ ಹೋಗಿದ್ದಂಥ ಭರತ್ ಭೂಷಣ್ ಅವರನ್ನ ಅಮಾನವೀಯವಾಗಿ ಹೀನಾಯವಾಗಿ ಉಗ್ರರು ಗುಂಡನ್ನ ಇಟ್ಟು ಕೊಂದಿದ್ದಾರೆ. ಹೀಗಾಗಿ ಇಡೀ ದೇಶಾದ್ಯಂತ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರ ಉಗ್ರರ ವಿರುದ್ಧ ಕಠಿಣ ಕ್ರಮವನ್ನು ತಗೊಳ್ತೀವಿ ಅನ್ನೋ ಮಾತನ್ನ ಭರವಸೆಯನ್ನು ಕೂಡ ಕೊಡ್ತಿರುವಂಥದ್ದು. ಸದ್ಯ ಅವರ ನಿವಾಸದ ಬಳಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿನ ಸ್ಥಳೀಯ ಆಡಳಿತ ಏನಿದೆ, ಇದು ಬಿಬಿಎಂಪಿಯ ಸುಂದರ್ ನಗರ ಉದ್ಯಾನವನಕ್ಕೆ ಸದ್ಯ ಭರತ್ ಭೂಷಣ್ ಅವರ ಹೆಸರನ್ನ ಮರುನಾಮಕರಣ ಮಾಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧುಸೂದನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.